ಇನ್ನು ಮಿನಿಸ್ಟರ್ ಜಮೀರ್ ರಾಜೀನಾಮೆ ಯಾವಾಗ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಟಿಕೆಟ್ ಮುಸ್ಲಿಮರಿಂದ ಕೈತಪ್ಪಿ ಹೋಯಿತು. ಮುಸ್ಲಿಮರ ಬದಲು ಸಮರ್ಥ್ಗೆ ಮತ್ತೆ ಕಾಂಗ್ರೆಸ್ ಮಣೆಯನ್ನ ಹಾಕಿದೆ. ಆದರೆ ಈವರೆಗೂ ಜಮೀರ್ಗೆ ಕೊಟ್ಟಿಲ್ಲ ರಾಜೀನಾಮೆ. ಜಮೀರ್ ಅವರು ರಾಜೀನಾಮೆ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮೊನ್ನೆ ರಾತ್ರಿ ಸುರ್ಜೇವಾಲಾ ಮುಂದೆ ಜಮೀರ್ ಗುಡುಗಿರುವಂಥದ್ದು. ಮಿನಿಸ್ಟರ್ ಜಮೀರ್ ರಾಜೀನಾಮೆ ಯಾವಾಗ ಕೊಡ್ತೀರಾ? ಏನು ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ದಾವಣಗೆರೆ ಕ್ಷೇತ್ರದಲ್ಲಿ ಟಿಕೆಟ್ ಮುಸ್ಲಿಮರಿಂದ ಕೈತಪ್ಪಿ ಹೋಯಿತು. ಮುಸ್ಲಿಮರ ಬದಲು ಸಮರ್ಥ್ಗೆ ಮತ್ತೆ ಕಾಂಗ್ರೆಸ್ ಮಣೆಯನ್ನು ಹಾಕಿರುವಂಥದ್ದು. ಈಗಾಗಲೇ ಸಮರ್ಥ್ ಅವರಿಗೆ ಏನು ಟಿಕೆಟ್ ಸಿಕ್ಕಿದೆ. ಒಂದು ಕಡೆ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ರಾಜೀನಾಮೆಯನ್ನು ನೀಡುತ್ತೀನಿ ಅನ್ನುವಂತಹ ಮಾತುಗಳನ್ನು ಜಮೀರ್ ಅಹಮದ್ ಅವರು ಹೇಳಿದರು. ಈಗ ಮುಸ್ಲಿಮರಿಗೆ ಯಾರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನೀವು ಇಲ್ಲಿ ಮಿನಿಸ್ಟರ್ ಜಮೀರ್ ಅವರು ರಾಜೀನಾಮೆ ಯಾವಾಗ ಕೊಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಎದ್ದಿರುವಂಥದ್ದು. ದಾವಣಗೆರೆ ಟಿಕೆಟ್ ಮುಸ್ಲಿಮರಿಂದ ಕೈತಪ್ಪಿ ಹೋಯಿತು, ಅದೀಗ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಮುಸ್ಲಿಮರ ಪರವಾಗಿ ಏನೆಲ್ಲ ಬ್ಯಾಟನ್ನು ಬೀಸಿದ್ರು ಜಮೀರ್ ಅಹಮದ್ ಅವರು. ಇಲ್ಲಿ ಮುಸ್ಲಿಮರಿಗೆ ಈಗ ಟಿಕೆಟ್ ಕೈತಪ್ಪಿ ಹೋಗಿದೆ. ಸಮರ್ಥ್ ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿದೆ. ಈಗಿರುವಂತಹ ಒಂದು ಸಂದರ್ಭದಲ್ಲಿ ಮುಸ್ಲಿಮರ ಪರವಾಗಿ ಬ್ಯಾಟ್ ಬೀಸಿದಂತಹ ಜಮೀರ್ ಅಹಮದ್ ಅವರು ಮುಸ್ಲಿಮರಿಗೆ ಏನಾದರೂ ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ನಾನು ರಾಜೀನಾಮೆಯನ್ನು ನೀಡುತ್ತೀನಿ ಅನ್ನುವಂತಹ ಮಾತುಗಳನ್ನು ಏನು ಹಾಡಿದ್ರು. ಅದಕ್ಕೆ ಈಗ ರಾಜೀನಾಮೆ ಯಾವಾಗ ಅನ್ನುವಂತಹ ಪ್ರಶ್ನೆ ಎಲ್ಲ ಕಡೆಯೂ ಕೂಡ ಎದ್ದಿರುವಂಥದ್ದು. ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ರಾಜೀನಾಮೆ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಧರ್ಮಗಳು ಹೇಳಿದ್ದಾರೆ ಟಿಕೆಟ್ ಕೊಡಿಸಿ ಅಂತ. ಏನೋ ಮಿನಿಸ್ಟರ್ ಜಮೀರ್ ರಾಜೀನಾಮೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಕಾಡ್ತಾ ಇರುವಂಥದ್ದು. ದಾವಣಗೆರೆ ಟಿಕೆಟ್ ಮುಸ್ಲಿಮರಿಂದ ಕೈ ತಪ್ಪಿ ಹೋಯಿತು, ಆದರೆ ಮುಸ್ಲಿಮರ ಬದಲು ಸಮರ್ಥ್ಗೆ ಈಗ ಮತ್ತೆ ಕಾಂಗ್ರೆಸ್ ಮಣೆ ಹಾಕಿದೆ. ಸಮರ್ಥ್ ಅವರಿಗೆ ಟಿಕೆಟನ್ನು ಸಹ ನೀಡಿದೆ. ಆದರೆ ಈವರೆಗೂ ಜಮೀರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಸಿದ್ದು ಸಂಪುಟದಿಂದ ಯಾವಾಗ ಎಕ್ಸಿಟ್ ಆಗ್ತಾರೆ ಜಮೀರ್ ಅವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ನಾನು ರಾಜೀನಾಮೆಯನ್ನು ನೀಡ್ತೇನೆ ಅಂತ ಹೇಳಿದರು. ನಮ್ಮ ಧರ್ಮಗಳು ಹೇಳಿದ್ದಾರೆ ಟಿಕೆಟ್ ಕೊಡಿಸಿ ಅಂತ, ಇಲ್ಲ ಅಂತಂದರೆ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಹೇಳಿದರು. ಈಗಂತ ಸುರ್ಜೇವಾಲಾ ಮುಂದೆ ಗುಡುಗಿದ್ರು ಜಮೀರ್ ಅಹಮದ್. ಆದರೆ ಈಗ ಮುಸ್ಲಿಮರಿಗೆ ದಾವಣಗೆರೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಮುಸ್ಲಿಮರಿಗೆ ಕೊಡುವ ಬದಲು ಶಾಮ್ನೂರು ಕುಟುಂಬಕ್ಕೆ ಮಣೆ ಹಾಕಿದೆ. ಬೆಳಗ್ಗೆ 11 ಗಂಟೆಗೆ ಟಿಕೆಟ್ ಅನೌನ್ಸ್ ಈಗಾಗಲೇ ಮಾಡಿದ್ದಾರೆ. ಆದರೂ ಸಹಿತ ಈವರೆಗೆ ರಾಜೀನಾಮೆಯನ್ನೇ ಕೊಟ್ಟಿಲ್ಲ ಸಚಿವ ಜಮೀರ್ ಅಹಮದ್ ಅವರು. ಯಾಕೆ ಇಲ್ಲಿ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸಮರ್ಥ್ ಅವರಿಗೆ ಏನು ಟಿಕೆಟನ್ನು ನೀಡಿದ್ದಾರೆ. ಈ ಹಿಂದೆ ಟಿಕೆಟ್ನ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ಏನೆಲ್ಲ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪರವಾಗಿ ಜಮೀರ್ ಅಹಮದ್ ಅವರು ಬ್ಯಾಟನ್ನು ಬೀಸಿದ್ರು. ಆಗ ಮುಖ್ಯವಾಗಿ ಸುರ್ಜೇವಾಲಾ ಅವರಾಗಿದ್ದರು ನಿಂತ್ಕೊಂಡು, ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತೀನಿ ಅಂತ ಜಮೀರ್ ಅಹಮದ್ ಅವರು ಹೇಳಿದರು. ಆದರೆ ಇಂದಿನ ದಿನ ಬೆಳಗ್ಗೆ 11 ಗಂಟೆಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ಸಮರ್ಥ್ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಇನ್ನೂವರೆಗೂ ಕೂಡ ಜಮೀರ್ ಅಹಮದ್ ಅವರು ರಾಜೀನಾಮೆಯನ್ನು ನೀಡಿಲ್ಲ. ಯಾಕೆ ರಾಜೀನಾಮೆಯನ್ನು ನೀಡಿಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಈಗಂತ ಸುರ್ಜೇವಾಲಾ ಮುಂದೆ ಹಿಂದೆ ಗುಡುಗಿದ್ರು ಜಮೀರ್ ಅಹಮದ್ ಅವರು. ಆದರೆ ಈಗ ಮುಸ್ಲಿಮರಿಗೆ ದಾವಣಗೆರೆ ಟಿಕೆಟ್ ಸಿಕ್ಕಿಲ್ಲ. ಮುಸ್ಲಿಮರಿಗೆ ಕೊಡುವ ಬದಲು ಶಾಮ್ನೂರು ಕುಟುಂಬಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್. ಬೆಳಗ್ಗೆ 11 ಗಂಟೆಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಆದರೂ ಸಹಿತ ಇಷ್ಟೊತ್ತು ಆದರೂ ಕೂಡ ಜಮೀರ್ ಅಹಮದ್ ಅವರು ಇಲ್ಲಿ ರಾಜೀನಾಮೆಯನ್ನು ಘೋಷಣೆ ಮಾಡಿಲ್ಲ. ಯಾಕೆ ಘೋಷಣೆ ಮಾಡಿಲ್ಲ ಅಂಥೇಳಿ ಪ್ರಶ್ನೆಗಳು ಕೂಡ ಈಗ ಎದ್ದಿರುವಂಥದ್ದು. ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ, ಕೊಡಲ್ವಾ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಕಾಡ್ತಾ ಇದೆ. ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಮುಸಲ್ಮಾನ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಒಬ್ಬ ವ್ಯಕ್ತಿಗಳಿಗೆ ಒಂದು ಟಿಕೆಟ್ ನೀಡಬೇಕು ಅನ್ನುವಂತಹ ರೀತಿಯಲ್ಲಿ ಒತ್ತಾಯವನ್ನು ಹೇರಿದರು. ಆದರೆ ಸುರ್ಜೇವಾಲಾ ಅವರು ಏನು ಬೆಂಗಳೂರಿಗೆ ಆಗಮಿಸಿದ್ರು, ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಒತ್ತಡವನ್ನು ಹೇರಿದ್ರು. ಆದರೆ ಅವರು ಯಾವುದಕ್ಕೂ ಕೂಡ ರಿಯಾಕ್ಟನ್ನು ಮಾಡಿದ್ದಿರಲಿಲ್ಲ. ಈ ಒಂದು ಕಾರಣದಲ್ಲಿ ಆ ಒಂದು ಸಂದರ್ಭದಲ್ಲಿ
ಜಮೀರ್ ಅಹಮದ್ ಅವರು ಒಂದು ವೇಳೆ ಮುಸ್ಲಿಂ ಸಮುದಾಯದಲ್ಲಿರುವಂಥವ್ರಿಗೆ ಯಾರಿಗೂ ಕೂಡ ಒಂದು ಟಿಕೆಟನ್ನು ಸಿಗಲಿಲ್ಲ ಅಂದರೆ ದಾವಣಗೆರೆ ಕ್ಷೇತ್ರದಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಈ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತೀನಿ ಅನ್ನುವಂತಹ ಮಾತನ್ನು ಸುರ್ಜೇವಾಲಾ ಅವರ ಮುಂದೆ ಹೇಳಿದರು. ಆದರೆ ಈಗಾಗಲೇ ಇಂದಿನ ದಿನ ಬೆಳಗ್ಗೆ 11 ಗಂಟೆಗೆ ಸಮರ್ಥ್ ಅವರ ಹೆಸರು ಘೋಷಣೆ ಆಗಿದೆ, ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಆದರೂ ಸಹಿತ ಜಮೀರ್ ಅಹಮದ್ ಅವರು ಎಲ್ಲೂ ಕೂಡ ರಾಜೀನಾಮೆಯನ್ನು ಘೋಷಣೆ ಮಾಡಿಲ್ಲ.